ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವಿದ್ಯೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇದ್ದೇ ಕರೆ ಮಾಡಿ. ಸ್ನೇಹಿತರೆ, ಗುರು 11ನೇ ಮನೆಯಲ್ಲಿರೋದರಿಂದ ಈ ವಾರ ಸಿಹಿ ತಿನ್ನುವ ಆಸೆ ಜಾಸ್ತಿ ಆಗಬಹುದು. ಆದರೆ ನೆನಪಿಡಿ, ಇದೇ ಆಸೆ ಮಧುಮೇಹ, ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು. ಬಹಳ ದಿನಗಳಿಂದ ಪರಿಹಾರ ಸಾಲದ ರೂಪದಲ್ಲಿ ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಈ ವಾರ ಕೊನೆಗೂ ಕೈ ಸೇರೋ ಸಾಧ್ಯತೆ ಇದೆ. ಶುಭ ಗ್ರಹಗಳ ದೃಷ್ಟಿ ಧನ ಲಾಭದ ಯೋಗ ಸೃಷ್ಟಿಸಿದೆ. ಶನಿ 7ನೇ ಮನೆಯಲ್ಲಿರೋದರಿಂದ ಕುಟುಂಬ ಅಥವಾ ಸ್ನೇಹಿತರ ಜೊತೆ ಪಿಕ್ನಿಕ್ಗೆ ಹೋಗೋಕೆ ಇದು ಒಳ್ಳೆಯ ಸಮಯ. ಮನಸ್ಸಿಗೆ ಹಗುರ ಸಿಗುತ್ತೆ, ಸಂಬಂಧಗಳು ಗಟ್ಟಿಯಾಗ್ತವೆ. ಆಫೀಸ್ನಲ್ಲಿ ಯಾವುದೋ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗೋ ಅವಕಾಶ ಸಿಗಬಹುದು. ಎಲ್ಲರೂ ಭೇಟಿಯಾಗೋಕೆ ಕಾಯ್ತಿರೋ ವ್ಯಕ್ತಿ. ನಿಮ್ಮ ಶ್ರಮನಿಷ್ಠೆಯಿಂದ ಅಸಾಧ್ಯವನ್ನ ಸಾಧ್ಯ ಮಾಡ್ತೀರಾ. ಭೇಟಿಯ ಸಮಯ ಚೆನ್ನಾಗಿ ತಯಾರಿ ಮಾಡಿಕೊಂಡು ಹೋಗಿ. ಅನಗತ್ಯ ಮಾತುಗಳಾಡಿ ಚಿತ್ರಣ ಹಾಳಾಗದ ಹಾಗೆ ನೋಡಿಕೊಳ್ಳಿ. ಕೆಲವು ವಿದ್ಯಾರ್ಥಿಗಳು ಹಳೆಯ ತಪ್ಪುಗಳಿಂದ ಪಾಠ ಕಲಿಯದೆ ಮತ್ತದನ್ನೇ ಪುನರಾವರ್ತಿಸಬಹುದು. ಇದರಿಂದ ಶಿಕ್ಷಣದಲ್ಲಿ ತೊಂದರೆ. ಸೋತಾಗಲು ತುಂಬಾ ಕಲಿಯೋದು ಇರುತ್ತೆ ಅನ್ನೋ ಮಾತು ನೆನಪಿಡಿ. ಈ ವಾರ ಮಂಗಳ ಸಂಚಾರವು ಮಿಥುನ ರಾಶಿಯ ಮೂಲಕ ಚಲಿಸಲಿದ್ದು, ಮುಂದಿನ 40ಕ್ಕೂ ಹೆಚ್ಚು ದಿನಗಳವರೆಗೆ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಜವಾಬ್ದಾರಿಗಳು ಹೆಚ್ಚು ಬೇಡಿಕೆ ಇರುತ್ತವೆ. ಹೊಸ ಕಾರ್ಯಯೋಜನೆಗಳು ಮತ್ತು ಯೋಜನೆಗಳು ಬರಲಿವೆ ಮತ್ತು ಹಿರಿಯ ನಾಗರಿಕರು ತ್ವರಿತ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಾರೆ. ವಿಳಂಬವಾದ ವೃತ್ತಿಪರ ವಿಷಯವು ಅಂತಿಮವಾಗಿ ಮುಂದುವರಿಯುತ್ತದೆ, ಪರಿಹಾರವನ್ನು ತರುತ್ತದೆ. ಕೆಲವು ಉದ್ಯೋಗ ಕರೆಗಳನ್ನು ಪಡೆಯುವ ಸಾಧ್ಯತೆಗಳಿರುವುದರಿಂದ ಇದು ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ಮುಖ್ಯವಾದ ಸಮಯ. ಸಭೆಗಳು, ಕಾಗದ ಪತ್ರಗಳು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸಣ್ಣ ಪ್ರವಾಸಗಳು ಹೆಚ್ಚಾಗುತ್ತವೆ. ಹಿರಿಯ ಅಥವಾ ಸಹೋದ್ಯೋಗಿಯೊಂದಿಗಿನ ಭಿನ್ನಾಭಿಪ್ರಾಯವು ತಾತ್ಕಾಲಿಕ ಉದ್ವಿಗ್ನತೆಯನ್ನು ಉಂಟುಮಾಡಬಹುದು, ಆದರೂ ವಾರಾಂತ್ಯದ ಮೊದಲು ವಿಷಯಗಳು ಇತ್ಯರ್ಥವಾಗುತ್ತವೆ. ವೃತ್ತಿಪರ ಸಂಪರ್ಕಗಳ ಮೂಲಕ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಮತ್ತು ನಿಮ್ಮ ಪ್ರಯತ್ನಗಳು ಗಮನ ಸೆಳೆಯಲು ಪ್ರಾರಂಭಿಸುತ್ತವೆ. ಮಕರ ರಾಶಿಯಲ್ಲಿ ಹುಣ್ಣಿಮೆ ಉದಯಿಸಲಿದ್ದು, ಅದು ನಿಮ್ಮ ಸೃಜನಶೀಲ ಅನ್ವೇಷಣೆಗಳು, ಮಕ್ಕಳು ಮತ್ತು ಗುಂಪು ಚಟುವಟಿಕೆಗಳಿಂದ ಬರುವ ಲಾಭಗಳ ಮೇಲೆ ಪ್ರಭಾವ ಬೀರುತ್ತದೆ. ಅಧ್ಯಯನ, ಬರವಣಿಗೆ ಅಥವಾ ಸೃಜನಶೀಲ ಕೆಲಸಕ್ಕೆ ಸಂಬಂಧಿಸಿದ ಒಂದು ಯೋಜನೆಯು ಅಂತಿಮವಾಗಿ ಪೂರ್ಣಗೊಳ್ಳುತ್ತದೆ. ಹುಣ್ಣಿಮೆಯು ಅಂತ್ಯಗಳು ಮತ್ತು ಫಲಿತಾಂಶಗಳನ್ನು ಸೂಚಿಸುವುದರಿಂದ ಮಕ್ಕಳು ಅಥವಾ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳು ಮುಂಬರುವ 6 ತಿಂಗಳಲ್ಲಿ ಸ್ಪಷ್ಟವಾಗುತ್ತವೆ. ಸ್ನೇಹಿತರು ಮತ್ತು ಸಹಚರರು ಭವಿಷ್ಯದ ಯೋಜನೆಗಳ ಕುರಿತು ಪ್ರಮುಖ ಸುದ್ದಿಗಳನ್ನು ತರುತ್ತಾರೆ. ಸಾಮಾಜಿಕ ಕೂಟಕ್ಕೆ ಆಹ್ವಾನ ಅನಿರೀಕ್ಷಿತವಾಗಿ ಬರುತ್ತದೆ. ಮಗುವಿಗೆ ಸಂಬಂಧಿಸಿದ ಅಥವಾ ಸೃಜನಶೀಲ ನಿಯೋಜನೆಗೆ ಸಂಬಂಧಿಸಿದ ದೀರ್ಘಕಾಲದಿಂದ ಬಾಕಿ ಇರುವ ವಿಷಯವು ಮುಂದುವರಿಯುತ್ತದೆ. ವಾರಾಂತ್ಯದ ವೇಳೆಗೆ ಪ್ರೀತಿಪಾತ್ರರೊಂದಿಗಿನ ಸಂತೋಷದ ಕ್ಷಣಗಳು ಪರಿಹಾರ ಮತ್ತು ತೃಪ್ತಿಯನ್ನು ತರುತ್ತವೆ. ಶುಕ್ರನು ಸಿಂಹ ರಾಶಿಯಲ್ಲಿ ಚಲಿಸುತ್ತಿದ್ದಂತೆ ಶಾಂತ ವಾತಾವರಣವು ನಿಮ್ಮನ್ನು ಸುತ್ತುವರೆದಿರುತ್ತದೆ. ನೀವು ವಿಶ್ರಾಂತಿ ಪಡೆಯಲು ಮತ್ತು ವೈಯಕ್ತಿಕ ವಿಷಯಗಳ ಬಗ್ಗೆ ಚಿಂತಿಸಲು ಹೆಚ್ಚು ಸಮಯವನ್ನು ಕಳೆಯುತ್ತೀರಿ. ದೂರದ ಸ್ಥಳಗಳಿಗೆ ಸಂಬಂಧಿಸಿದ ಪ್ರಯಾಣ ಯೋಜನೆಗಳು ಬರುತ್ತವೆ. ಸೌಕರ್ಯಗಳು ಮತ್ತು ವಿರಾಮ ಚಟುವಟಿಕೆಗಳಿಗಾಗಿ ವೆಚ್ಚಗಳು ಹೆಚ್ಚಾಗುತ್ತವೆ, ಆದರೆ ಆನಂದದಾಯಕ ಅನುಭವಗಳು ಅವುಗಳನ್ನು ಸಾರ್ಥಕಗೊಳಿಸುತ್ತವೆ. ದೂರದಲ್ಲಿ ವಾಸಿಸುವ ಜನರಿಂದ ಬೆಂಬಲ ಸರಿಯಾದ ಸಮಯದಲ್ಲಿ ಬರುತ್ತದೆ. ತೆರೆಮರೆಯಲ್ಲಿ ಅಭಿವೃದ್ಧಿಪಡಿಸಿದ ಸೃಜನಶೀಲ ವಿಚಾರಗಳು ನಂತರ ಮೆಚ್ಚುಗೆಯನ್ನು ಪಡೆಯುತ್ತವೆ. ಶುಕ್ರನು ಸಿಹಿ ಕನಸುಗಳನ್ನು ತರುತ್ತಾನೆ, ಅದು ಭವಿಷ್ಯದ ಬಗ್ಗೆ ಪ್ರಮುಖ ಸಂಕೇತಗಳನ್ನು ಹೊಂದಿರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದಂದು ಕಡಲೆಬೇಳೆಯನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಗುರು ಗ್ರಹವು ಬಲಗೊಳ್ಳುವುದು ಮತ್ತು ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸಲಿದೆ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.